ಪ್ರೀತಿ ಈ ರೀತಿ ಒಬ್ಳೆ ಬಂದ್ಕೊತಿದೀಯಾ? ಯಾಕೆ ಈ ರೀತಿ ಸಿಟ್ ಮಾಡ್ಕೊಂಡಿದ್ಯಾ? ನನ್ನ ಮೇಲೂ ಕೋಪದ ನಿಂಗೆ? ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ಇಲ್ಲ ಅದಕ್ಕೆ ನಾನು ಯಾರನ್ನು ಮಾತಾಡ್ಸಲ್ಲ. ಹಾಗೆ ಅಣ್ಣಂಗೆ ಹೇಳ್ಬಿಡ್ರಿ, ಅವನಿಗಂತೂ ನಾನು ಮಾತಾಡ್ಸೋದೇ ಇಲ್ಲ. ಯಾಕೆ ಮಾತಾಡ್ಸಲ್ಲ ನನ್ನ ತಂಗಿ? ಯಾಕೆ ಮಾತಾಡ್ಸಲ್ಲ? ನಾನು ನೋಡ್ತೀನಿ. ನೀವೇ ಹೇಳಿ ಅದಕ್ಕೆ, ನಾನು ಯಾರನ್ನು ಮಾತಾಡ್ಸಲ್ಲ ಅಂತ ಹೇಳಿದ್ದೀನಿ ತಾನೆ. ನನ್ನ ತಂಗಿ ಹತ್ರ ಹೇಗೆ ಮಾತಾಡ್ಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ, ಅಣ್ಣನ ಬೆನ್ನಿನ ಕೂಸು ಮರಿ ಗೊಂಬೆ, ದಂಡಿಸು ಇಲ್ಲವೇ ಮನ್ನಿಸು, ಮನ್ನಿಸು ಇಲ್ಲವೇ ದಂಡಿಸು. ಇವತ್ತು ನೀನು ಏನೇ ಹಾಡು ಹಾಡಿದ್ರು ಕೂಡ ನನ್ನ ಕೋಪ ಮಾತ್ರ ತಣ್ಣಗಾಗಲ್ಲ. ಓ ಹೌದಾ, ನೋಡೇ ಬಿಡೋಣ. ಕೋಪ ಬಿಡು, ನಗುವವರ ಕೊಡು, ಮಾತಾಡು ಮಂದಾರವೇ, ಈ ಮನಿಸಲು ಒಂದು ಅಂದ ಇದೆ, ಮೌನಾನು ಬಂಗಾರವೇ, ಬೆನ್ನ ನೀರಿಕೋ ನೆನ್ನ ಕುದುರೆ ಮಾಡಿಕೋ, ಚಾಟಿ ತೆಗೆದುಕೋ ನಾಲ್ಕು ಕೊಟ್ಟು ಹಿಡಿದುಕೋ, ಈ ಹಗಲು ರಾತ್ರಿ ಹೆಗಲು ಕೊಡುವ ಈ ಅಣ್ಣನ ಮನ್ನಿಸು ಇಲ್ಲವೇ ದಂಡಿಸು, ದಂಡಿಸು ಇಲ್ಲವೇ ಮನ್ನಿಸು. ತಂಗಿ ಮೇಲೆ ಅಷ್ಟು ಪ್ರೀತಿ ಇರೋನು ಯಾಕೆ ನಮಗೆ ಏರ್ಪೋರ್ಟಿಗೆ ಬಂದು ಕರ್ಕೊಂಬಂದಿಲ್ಲ? ನಾನು ಬರ್ತೀನಿ ಅಂತ ನಿಂಗೆ ಗೊತ್ತಿರ್ಲಿಲ್ವಾ ಅಣ್ಣ? ಇಲ್ಲ ಪ್ರೀತಿ, ನಾವೆಲ್ಲ ನೀನು ನಾಳೆ ಬರ್ತೀಯ ಅಂತ ತಿಳ್ಕೊಂಡಿದ್ವಿ. ನೀನು ಈ ರೀತಿ ಸಡನ್ನಾಗಿ ಬಂದಿದ್ಯಾ, ಒಂದು ಫೋನ್ ಮಾಡೋ ಕೂಡ ಹೇಳಲಿಲ್ಲ. ಹೇಗೆ ಗೊತ್ತಾಗುತ್ತೆ ಹೇಳು ನಮಗೆ? ಸರಿ ಆಯ್ತು, ಕ್ಷಮಿಸಿದೀನಿ ಬಿಡು. ಏನು ಮಾಡೋದು, ನಿಂಗೂ ಅದಕ್ಕೆ ನೋಡೋ ಅರ್ಜೆಂಟಲ್ಲಿ ನಾವು ನಿನ್ನೆ ಇದು ಫ್ಲೈಟನ್ನು ಕ್ಯಾನ್ಸಲ್ ಮಾಡಿ ಇವತ್ತೇ ಬಂದ್ವಿ ಗೊತ್ತಾ? ಸಾರಿ ಪ್ರೀತಿ, ಅಣ್ಣ ಇನ್ಮೇಲೆ ಈ ರೀತಿ ಯಾವಾಗಲೂ ತಪ್ಪು ಮಾಡಲ್ಲ. ಇನ್ಮೇಲೆ ಯಾವಾಗಲೂ ಫೋನ್ ಮಾಡಿ ಪ್ರೀತಿ ಯಾವಾಗ ಬರ್ತಾಳೆ ಅಂತ ನೋಡಿ ಕಾಯ್ತಾ ನಿಂತಿರ್ತೀನಿ, ಆಯ್ತಾ? ಸಾರಿ ಕಣಮ್ಮ, ಇದೊಂದು ಸರಿ ಕ್ಷಮಿಸ್ಬಿಡು. ನಾನು ಎಷ್ಟಕ್ಕೆಲ್ಲ ಒಪ್ಕೊಳ್ಳಲ್ಲ ಅಣ್ಣ. ಏನು ಗೊತ್ತಾ, ನೀನು ನನ್ನ ಹತ್ರ ಒಂದು ಪ್ರಾಮಿಸ್ ಮಾಡಬೇಕು. ಪ್ರಾಮಿಸಾ? ಏನು ಪ್ರಾಮಿಸ್ ಮಾಡಬೇಕು ಪ್ರೀತಿ? ಪ್ರಾಮಿಸ್ ಮಾಡು ಫಸ್ಟು, ಆಮೇಲೆ ಹೇಳ್ತೀನಿ. ಸರಿ ಆಯಿತು, ಪ್ರಾಮಿಸ್. ನೀನು ಯಾವಾಗಲೂ ಇದೇ ರೀತಿ ನಗ್ನಗ್ತಾ ಇರಬೇಕು. ಹಾಗೆ ನಮ್ಮ ಅತ್ತಿಗೆನ ಖುಷಿ ಖುಷಿಯಾಗಿ ನೋಡ್ಕೋಬೇಕು. ಆವಾಗ ನಾನು ನಿನ್ನನ್ನು ಕ್ಷಮಿಸ್ತೀನಿ. ಏನು ಪ್ರೀತಿ, ನೀನು ನಿನ್ನ ಬಗ್ಗೆ ಏನಾದರೂ ನಿಮ್ಮ ಅಣ್ಣನ ಹತ್ರ ಪ್ರಾಮಿಸ್ ತಗೊಂತೀಯ ಅಂದರೆ ನೀನು ನನ್ನ ಬಗ್ಗೆ ಮಾತಾಡಿ ಪ್ರಾಮಿಸ್ ತಗೊಂತಿದೆಯಲ್ಲ? ಹೌದು, ಅದಕ್ಕೆ ನಿಮ್ಮಂತ ಅದಕ್ಕೆ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿರಬೇಕು. ಅದಕ್ಕೆ ನಾನು ಅಷ್ಟೇ ಪ್ರೀತಿ, ನಿನ್ನಂತ ನಾದ್ನಿ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿರಬೇಕು. ಇಂಥ ಒಳ್ಳೆ ನನ್ನ ಯಾರಿಗೆ ಸಿಗ್ತಾರಿಲ್ಲ? ಓಹೋ ಸಾಕು, ಅದಕ್ಕೆ ನನ್ನಿ ಸೆಂಟಿಮೆಂಟು. ಸರಿ ಪ್ರೀತಿ, ಇನ್ಮೇಲೆ ಯಾವತ್ತು ನಾನು ನಿಮ್ಮ ಅದಕ್ಕೆ ಕಣ್ಣಲ್ಲಿ ನೀರೇ ಬರ್ದಲೇ ಇರೋ ಥರ ಚೆನ್ನಾಗಿ ನೋಡ್ಕೊಳ್ತೀನಿ, ಆಯಿತಾ? ಸರಿ ಬ್ರೋ, ಆಯ್ತು. ನಾಳೆ ಬರ್ತೀನಿ ಅಂತೇಳಿ ಪ್ರೀತಿ ಮತ್ತೆ ರವಿ ಇವತ್ತೇ ಬಂದಿದ್ದಾರೆ. ಪ್ರೀತಿ ನೋಡಿದ್ರೆ ಮುನಿಸ್ಕೊಂಡು ರೂಮಲ್ಲಿ ಎಷ್ಟೊತ್ತು ಕೂತಿದ್ಲು. ಹೇಗೋ ಗಂಗಾನು ನಮ್ಮ ರಾಜು ಹೋಗಿ ನಮ್ಮ ಪ್ರೀತಿನ ಸಮಾಧಾನ ಮಾಡಾಯಿತು. ಈಗ ಹೆಂಗ ಸದ್ಯ ಅವ್ಳ ಕೋಪ ಸ್ವಲ್ಪ ತಣ್ಣಗಾಗಿದೆ. ಹೌದು ಅಕ್ಕ, ನಾನು ಎಷ್ಟು ಮಾತಾಡಕ್ ಹೋದ್ರು ಪ್ರೀತಿ ಸಿಟ್ಟೆ ಮಾಡ್ತಿದ್ಲು. ಅದಕ್ಕೆ ನಾನು ಏನಾದ್ರೂ ಮಾಡ್ಕೊಳ್ಳಿ ಅಂತ ಗಂಗಾ ಮತ್ತೆ ರಾಜುನ ಹೋಗಿ ಅದೇನು ಅಂತ ಕೇಳಪ್ಪ, ಪ್ರೀತಿ ತುಂಬಾ ಸಿಟ್ನಲ್ಲಿದ್ದಾಳೆ ಅಂತ ಹೇಳಿ ಕಳಿಸ್ದೆ. ಸದ್ಯ ಈಗ್ಲಾದ್ರೂ ಸಮಾಧಾನ ಆಗ್ಲಲ್ಲ ಅವಳು. ಪ್ರೀತಿಗೆ ಒಂಚೂರು ಮುಂಗೋಪ ಜಾಸ್ತಿ ಕಣಮ್ಮ. ಸ್ವಲ್ಪ ಹೊತ್ತು ಕೋಪದಲ್ಲಿ ಆ ರೀತಿ ಸಿಟ್ ಮಾಡ್ತಾಳೆ, ಆಮೇಲೆ ಕೋಪ ತಣ್ಣಗಾದ್ಮೇಲೆ ಅವಳೇ ಸರಿ ಹೋಗ್ತಾಳೆ. ರೀ, ಇನ್ನೇನು ರವಿನ ಪ್ರೀತಿ ಇಬ್ರು ಬಂದ್ರಲ್ಲ, ರವಿ ಹತ್ರ ಮದ್ವೆ ವಿಷಯನ ಮಾತಾಡ್ಬೇಕಿತ್ತು ಕಣ್ರೆ. ರವಿ ಒಪ್ಕೊಂಡ್ರೆ ನಾಳೆನೇ ಹೆಣ್ಣು ನೋಡೋ ಶಾಸ್ತ್ರನ ಮುಗಿಸ್ಬಿಡೋಣ. ಹ್ಞೂ ರಾಘು, ಇನ್ನು ಎಷ್ಟು ದಿವಸ ಅಂತ ಹೀಗೆ ಮುಂದೂಡೋದು? ಹೇಗೋ ನಮ್ಮ ರವಿನೂ ಬಂದಲ್ಲ, ರವಿ ಹತ್ರ ಮಾತಾಡು. ರವಿನೂ ಒಪ್ಕೊಂಡ್ರೆ ನಾಳೆನೇ ತೀರಾ ಹೆಣ್ಣು ನೋಡೋ ಶಾಸ್ತ್ರನ ಮುಗಿಸ್ಬಿಡೋಣ. ಮನೇಲಿ ಒಂದು ಶುಭ ಕಾರ್ಯ ಆದರೆ ಚೆನ್ನಾಗಿರುತ್ತೆ. ಏನಿಬ್ರಿಗೂ ಇಷ್ಟ ಆತರ ಮದ್ವೆ ಮಾಡಕ್ ಮಗನ್ಗೆ? ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ಟು ಮಾಡ್ಬೋದಿತ್ತಪ್ಪ. ಅಲ್ಲ ರೀ, ಯಾವತ್ತಿದ್ರೂ ಮದುವೆ ಮಾಡಲೇಬೇಕು ತಾನೆ, ಅದಕ್ಕೆ ಈಗಲೇ ಮಾಡೋಣ. ಇಲ್ಲಾಂದ್ರೆ ಮತ್ತೆ ರವಿ ಮತ್ತೆ ನಾನು ಫಾರಿನ್ಗೆ ಹೋಗ್ತೀನಿ, ಮತ್ತೆ ಅಲ್ಲೇ ಓದ್ತೀನಿ, ಅಲ್ಲೇ ಸೆಟ್ಲ್ ಆಗ್ತೀನಿ, ಹಂಗೆ ಹಿಂಗೆ ಅಂತಾನೆ. ಈಗೆಲ್ಲ ಹೋಗೋದು ಬೇಡ, ಇಷ್ಟು ದಿವಸ ಓದಿ ಮಾಡಿದ್ದೆ ಸಾಕು. ಇನ್ಮೇಲೆ ಅವನಿಗೂ ಒಂದು ಮದುವೆ ಮಾಡ್ಬಿಟ್ರೆ ಅವನಿಗೂ ಜವಾಬ್ದಾರಿ ಬರುತ್ತೆ. ಇಲ್ಲೇ ನಮ್ದೇ ಬೇಕಾದಷ್ಟು ಫ್ಯಾಕ್ಟ್ರಿಗಳು, ತೋಟ, ಅದು ಇದು ಅಂತ ಬೇಕಾದಷ್ಟು ಆಸ್ತಿ ಇದೆ. ಇದನ್ನೇ ನೋಡ್ಕೊಂಡು ಎಲ್ಲ ಇರ್ಲಿ ಸಾಕು. ಹೌದು ರಘು, ನಮ್ಮ ರವಿನೂ ಅತ್ಲೆ ಮದುವೆ ಮಾಡಿಬಿಟ್ರೆ ಅವನಿಗೂ ಜವಾಬ್ದಾರಿ ಅನ್ನೋದು ಬರುತ್ತೆ. ಹಾಗೆ ನಮ್ಮದೇ ಬೇಕಾದಷ್ಟು ಫ್ಯಾಕ್ಟ್ರಿಗಳು, ತೋಟ, ಅದು ಇದು ಇದೆಯಲ್ಲ, ಅದನ್ನೇ ನೋಡಿಕೊಂಡು ಹೇಗೋ ಹೋಗ್ತಾನೆ ಬಿಡು ಸಾಕು. ಹೊರದೇಶದಲ್ಲಿ ಹೋಗಿ ದುಡಿಯೋ ಅವಶ್ಯಕತೆ ಏನು ನಮಗಿಲ್ಲ. ಇವತ್ತಿಗೆ ನೀವು ಹೇಳ್ತಿರೋದು ಸರಿನೇ, ಆದ್ರೆ ಇದಕ್ಕೆಲ್ಲ ನಮ್ಮ ರವಿ ಒಪ್ಬೇಕಲ್ಲ. ಓಹೋ, ಎಲ್ಲರೂ ಸೇರ್ಕೊಂಡು ಇಲ್ಲೇನು ಮಾತಾಡ್ತಿದ್ದೀರಾ? ಏನು ರವಿ ಮದುವೆ ಬಗ್ಗೆ ಹಾಗೆ ಹೀಗೆ ಅಂತೇನೋ ಹೇಳ್ತಿದ್ದೀರಾ? ಹೌದಮ್ಮ ಚಂದ್ರಿ, ಇನ್ನೇನು ನಮ್ಮ ರವಿನೂ ವಾಪಸ್ ಬಂದಲ್ಲ, ನಮ್ಮ ರವಿಗೆಲ್ಲಾದ್ರೂ
ಇಟ್ಕೊಂಡು ತುಪ್ಪಕ್ಕೆ ಯಾಕೆ ಕೊಡ್ಕಾಡ್ತಿದ್ದೀರಾ ಅಂತ. ನಮ್ಮ ರವಿಗೆ ನಮ್ಮ ಸೌಮ್ಯನಂತ ಒಳ್ಳೆ ಹುಡುಗಿ ಆಗಲ್ವಾ? ನಮ್ಮ ಸೌಮ್ಯ ಯಾವ್ದ್ರಲ್ಲಿ ಕಮ್ಮಿ ಇದ್ದಾಳೆ ಹೇಳು? ನಿಂಗೆ ಹೇಳ್ತಿದ್ದೀನಿ, ನೀನು ದೊಡ್ಡ ಮಗಂಗಂತೂ ನಮ್ಮ ಸೌಮ್ಯನ ಕೊಟ್ಟು ಮದುವೆ ಮಾಡಿಲ್ಲ. ನಿನ್ನ ಸಣ್ಣ ಮಗಂಗಾದರೂ ನಮ್ಮ ಸೌಮ್ಯನ ಜೊತೆ ಮದುವೆ ಮಾಡಿಸಿ ಪುಣ್ಯ ಕಟ್ಕೊಳ್ಳೋಣ. ಅಲ್ಲ ಚಂದ್ರಿ, ಏನು ಅಂತ ಮಾತಾಡ್ತಿದೀಯ ನೀನು? ನಮ್ ಸೌಮ್ಯ ನಮ್ ರವಿಗಿಂತ 2 ವರ್ಷ ದೊಡ್ಡವಳು. ಅವಳ ಜೊತೆ ನಮ್ ರವಿ ಮದ್ವೆ ಮಾಡ್ಸಕ್ಕಾಗುತ್ತಾ? ನೋಡ್ರಿ ಅದಕ್ಕೆ ನಾನು ನಿಮ್ಮ ಜೊತೆ ಮಾತಾಡ್ತಿಲ್ಲ, ನಾನು ನಮ್ಮಣ್ಣ ಇಬ್ಬರು ಮಾತಾಡ್ಕೊತಿದ್ದೀವಿ. ನೀವು ಇದ್ರ ಬಗ್ಗೆ ಮಧ್ಯೆ ಬರಬಾರ್ದು ಅಷ್ಟೇ. ನೋಡೋಣ, ನೀನು ದೊಡ್ಡ ಮಗಂಗಾದರೂ ನಮ್ಮ ಸೌಮ್ಯನ ಜೊತೆ ಮದುವೆ ಮಾಡಿಸಿಲ್ಲ, ಈಗ ಇವನಿಗೂ ಬೇರೆ ಕಡೆ ಮದುವೆ ಮಾಡಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಿದೀಯ. ನಾನಂತೂ ಸುಮ್ಮನೆ ಇರಲ್ಲ ನೋಡು. ನಮ್ಮ ಸೌಮ್ಯ ಯಾವುದ್ರಲ್ಲಿ ಕಮ್ಮಿ ಇದ್ದಾಳೆ ಹೇಳು? ಗುಣವಂತೆ, ರೂಪವಂತೆ, ಎಲ್ಲದರಲ್ಲೂ ಚೆನ್ನಾಗಿದ್ದಾಳೆ. ಅದು ಅಲ್ದೇ ಸಣ್ಣ ಮಗಿಯಿಂದ ಈ ಮನೆಯಲ್ಲೇ ಆಡಿ ಬೆಳೆದಿರೋವಳು. ಅವಳೇನು ಅಂತ ನಿಮಗೆಲ್ಲ ಗೊತ್ತಿಲ್ವಾ? ಅದನ್ನ ಬಿಟ್ಟು ಈಗ ಬೇರೆ ಹುಡುಗಿ ನೋಡಿ ಮದುವೆ ಮಾಡ್ತೀರಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೀರಲ್ಲ. ಅಲ್ಲ ಕಣಮ್ಮ ಚಂದ್ರಿ, ನಾವೇನು ಹ್ಞೂ ಅಂತ ಹೇಳ್ಬೋದು, ಆದರೆ ರವಿ ಇದಕ್ಕೆಲ್ಲ ಒಪ್ಬೇಕಲ್ಲ. ಅದು ಅಲ್ದೇ ಫಸ್ಟಿಂದನೂ ಸೌಮ್ಯ ಮತ್ತು ರವಿಗಂತೂ ಒಂಚೂರು ಆಗಲ್ಲ. ಅಂಥದ್ರಲ್ಲಿ ಅವನಿಗೆ ಅವಳ ಜೊತೆ ಮದುವೆ ಆಗು ಅಂತ ಹೇಳಿದ್ರೆ ಒಪ್ಕೊಂತಾನೇನಮ್ಮ? ನೋಡೋಣ, ಚಿಕ್ಕ ವಯಸ್ಸಲ್ಲಿ ಏನೋ ಸಣ್ಣ ಪುಟ್ಟದಕ್ಕೆ ಕಿತ್ತಾಡ್ಕೊತಿದ್ರು. ಅದನ್ನ ಬಿಟ್ಟರೆ ಈಗ ದೊಡ್ಡವರಾಗಿದ್ದಾರೆ, ಅವರಿಗೂ ಬುದ್ಧಿ ಅನ್ನೋದು ಬಂದಿದೆ. ನೀನಿದೆಯಲ್ಲ, ನೀವೆಲ್ಲ ಹೇಳಿ ಒಪ್ಸಿ ನಮ್ಮ ಸೌಮ್ಯನ ಜೊತೆ ರವಿನ ಮದುವೆ ಮಾಡಿಸಿ ಅಷ್ಟೇ. ಇಲ್ಲ ಕಣಮ್ಮ ಚಂದ್ರಿ, ನೀನು ಸ್ವಲ್ಪ ಅರ್ಥ ಮಾಡ್ಕೊ. ನಮ್ಮ ರವಿಗೂ ಸೌಮ್ಯಂಗೂ ಸ್ವಲ್ಪನೂ ಮ್ಯಾಚ್ ಆಗಲ್ಲ ಗೊತ್ತಾ? ಅಂಥದ್ರಲ್ಲಿ ನಾವು ಹೇಗೆ ಹೇಳೋದೇಳು? ಅವ್ನು ನಮ್ಮ ಒತ್ತಾಯಿಗೆ ಬಿದ್ದು ಮದುವೆ ಆದರೂ ಕೂಡ ಅವ್ರ ಮುಂದಿನ ಜೀವನ ಹೇಗಾಗುತ್ತೇಳು? ಒಂಚೂರು ಹೊಂದಾಣಿಕೆ ಆಗಲ್ಲ. ಅವರು ರೋಡಲ್ಲಿ ಹೋಗ್ತಿದ್ರೆ 4 ಜನ ನೋಡಿ ನಗಾಡ್ತಾರೆ. ಸೌಮ್ಯ ನೋಡಿದ್ರೆ ಅಷ್ಟುದ್ದ ಇದ್ದಾಳೆ, ನಮ್ಮ ರವಿ ನೋಡಿದ್ರೆ ಇಷ್ಟು ಗಿಡ್ಡ. ಅಂಥದ್ರಲ್ಲಿ ಒಬ್ರಿಗೊಬ್ರು ಹೊಂದಾಣಿಕೆನೇ ಆಗಲ್ಲ. ಅಂಥದ್ರಲ್ಲಿ ಅವರಿಬ್ಬರಿಗೆ ಮದುವೆ ಮಾಡಿಸಿದ್ರೆ ನೋಡಿ ಜನ ಎಲ್ಲ ಏನನ್ನಲ್ಲ ಹೇಳು? ನೋಡ್ರಿ ಅದಕ್ಕೆ ಅವ್ರಂಗಂತಾರೆ ಇವ್ರಂಗಂತಾರೆ ಅನ್ನೋದು ನಂಗೆ ಬೇಕಾಗಿಲ್ಲ. ನಮ್ಮ ಅಣ್ಣನ ಮಗನ ಕೊಟ್ಟು ನನ್ನ ಮಗಳು ಮದುವೆ ಮಾಡ್ಬೇಕಷ್ಟೇ. ಏನ್ರಿ ನಿಮ್ ತಂಗಿ ಈ ರೀತಿ ಮಾತಾಡೋಗ್ತಿದ್ದಾಳೆ? ನಾನಂತೂ ಈ ಮದ್ವೆಗಂತೂ ಒಪ್ಕೊಳ್ಳಲ್ಲ. ನೀವು ನನ್ನ ವಿರುದ್ಧ ಅವಾಗ ಹೋಗಿ ಅವ್ಳಿಗೇನಾದ್ರೂ ಮದ್ವೆ ಮಾಡಿಸಿದ್ರೆ ನಾನಂತೂ ಈ ಮದ್ವೆಗೆ ಭಾಗಿಯಾಗಲ್ಲ ಅಷ್ಟೇ. ಅಲ್ಲ ಗಿರ್ಜಾ, ಅವಳೇನೋ ಸಿಟ್ನಲ್ಲಿ ಹೇಳೋದ್ಲು, ನೀನು ಅದನ್ನೇ ಸೀರಿಯಸ್ ಆಗಿ ತಗೊಂಡಿದ್ದಿಲ್ಲ. ಆ ಥರ ಏನೂ ಆಗಲ್ಲ. ನೀನು ಈಗಲೇ ರವಿನ ಕರಿ, ಈಗಲೇ ರವಿಗೆ ಹೇಳಲ್ಲ ನಾಳೆ ಹುಡುಗಿ ನೋಡೋಕೆ ಹೋಗೋಣ ಅಂತ. ಇಷ್ಟೆಲ್ಲ ಆದಮೇಲೆ ಜಾಸ್ತಿ ತಡ ಮಾಡೋದು ಬೇಡ. ನಾವು ಫಸ್ಟು ಎಲ್ಲಾದರೂ ಒಂದು ಹುಡುಗಿನ ನೋಡಿ ರವಿಗೆ ಗೊತ್ತು ಮಾಡೋಣ, ಆಮೇಲೆ ಮುಂದಿಂದು ನೋಡ್ಕೊಳ್ಳೋಣ. ರವಿ ಬಂದ, ರವಿ ಹತ್ರ ಮಾತಾಡ್ರಿ. ನೋಡಿ ಅತ್ತೆ, ಚಂದ್ರಿ ಹೇಗೆಲ್ಲ ಮಾತಾಡ್ತಾಳೆ. ನಮ್ಮ ರವಿನ ಸೌಮ್ಯನ ಜೊತೆ ಮದ್ವೆ ಮಾಡಿಸ್ಬೇಕಂತೆ. ಸೌಮ್ಯ ನೋಡಿದ್ರೆ ಒಂಥರ ಸ್ವಭಾವದವಳು. ಅವಳು ಸ್ವಲ್ಪನೂ ನಮ್ಮ ಮನೆಗೆ ಹೊಂದಾಣಿಕೆನೇ ಆಗಲ್ಲ. ಅಂಥದ್ರಲ್ಲಿ ಚಂದ್ರಿ ಹೇಗ್ ಬಾಯಿಗೆ ಬರುತ್ತೋ ಆ ರೀತಿ ಮಾತಾಡ್ತಿದ್ದಾಳೆ. ರವಿಗೂ ಸೌಮ್ಯಂಗೂ ಸ್ವಲ್ಪನಾದ್ರೂ ಮ್ಯಾಚ್ ಆಗುತ್ತಾ ಹೇಳಿ ಅತ್ತೆ ನೀವೇ? ನೋಡಮ್ಮ ಗಿರ್ಜಾ, ಅವ್ಳು ಕೋಪದಲ್ಲಿ ಏನೋ ಹೇಳಿದಾಳೆ, ನೀನು ಅದನ್ನೇ ಸೀರಿಯಸ್ ಆಗಿ ತಗೋಬೇಡ. ನೀನು ರವಿಗೆ ಎಲ್ಲ ಹುಡುಗಿ ನೋಡಬೇಕು ಅಂತ ಹೇಳ್ತಿದ್ದಿಲ್ಲ, ಹೋಗಿ ಅಲ್ಲೇ ನಮ್ಮ ರವಿ ಹುಡುಗಿ ನೋಡ್ಕೊಂಬಾ. ಅವಳು ಹೇಳೋದನ್ನ ಹೇಳ್ಕೊಳ್ಳಿ, ನೀನು ಅವಳ ಬಗ್ಗೆ ಚಿಂತೆ ಮಾಡಬೇಡ. ಅಲ್ಲ ಅತ್ತೆ, ನೀವೇನೋ ಚಿಂತೆ ಮಾಡಬೇಡಿ ಅಂತೀರಾ. ನಾಳೆ ಹುಡುಗಿರ್ ಮನೆಯವ್ರು ಬಂದಾಗ ನಮ್ಮ ಚಂದ್ರಿ ಈ ರೀತಿನೇ ನಡ್ಕೊಂಡ್ರೆ ಆಮೇಲೆ ಅವ್ರು ನಮ್ಮ ಬಗ್ಗೆ ಏನಂತ ತಿಳ್ಕೊಳ್ಳಲ್ಲ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅತ್ತೆ. ಆ ರೀತಿ ಏನೂ ಆಗಲ್ಲ, ನೀನು ಯಾವುದಕ್ಕೆ ತಲೆ ಕೆಡಿಸ್ಕೋಬೇಡ. ಮುಂದೆ ಏನಾಗುತ್ತೋ ನೋಡೋಣ. ನೀನೀಗ ಸದ್ಯಕ್ಕೆ ಏನು ಮಾಡಬೇಕು ಅದನ್ನ ಮಾಡು. ನೋಡು ಗಿರ್ಜಾ, ಒಂದ್ಸತಿ ಇದನ್ನ ನಮ್ಮ ರವಿ ಹತ್ರ ಮಾತಾಡೋಣ. ರವಿ ಇದ್ರ ಬಗ್ಗೆ ಏನು ಹೇಳ್ತಾನೆ ನೋಡೋಣ. ಇಲ್ಲ ರಘು, ರವಿ ಇದಕ್ಕೆ ಒಪ್ಕೊಳ್ಳಲ್ಲ. ಏನು ಮಾತಾಡ್ತಿದ್ದೀರಾ ಅಮ್ಮ, ದೊಡ್ಡಮ್ಮ, ಅಪ್ಪ ಎಲ್ಲ ಸೇರ್ಕೊಂಡು? ಏನು ಒಪ್ಕೊಳ್ಳಲ್ಲ ನಾನು? ನೀವೆಲ್ಲ ಏನು ಹೇಳ್ಬೇಕಿತ್ತು ನನ್ನ ಹತ್ರ? ರವಿ, ಅದೇನು ಅಂದ್ರೆ ನಿಮ್ಮ ಚಂದ್ರಿ ಅತ್ತೆ ಹೇಳ್ತಿದೆ ಸೌಮ್ಯಂಗೆ ನಿಮ್ ಜೊತೆ ಮದ್ವೆ ಮಾಡಿಸ್ಬೇಕಂತೆ. ಇಲ್ಲ ಅಂದ್ರೆ ನಿಮ್ ಚಂದ್ರಿ ಅತ್ತೆ ಸುಮ್ಮನೆ ಇರಲ್ವಂತೆ. ಇದಕ್ಕೆ ನೀನೇನ್ ಹೇಳ್ತೀಯ? ಸೌಮ್ಯನ ನನ್ನ ಜೊತೆ ಮದುವೆ ಮಾಡಿಸ್ತೀರಾ? ಅಲ್ಲ, ಸೌಮ್ಯ ನನಗಿಂತ ದೊಡ್ಡೋಳಮ್ಮ. ನಾನು ಯಾವಾಗಲೂ ಸೌಮ್ಯನ ಆ ರೀತಿ ಭಾವನೆಯಿಂದ ನೋಡೇ ಇಲ್ಲ. ಅಂಥದ್ರಲ್ಲಿ ನನಗೂ ಸೌಮ್ಯಂಗಂತೂ ಫಸ್ಟಿಂದನೂ ಆಗಲ್ಲ. ಅಂಥದ್ರಲ್ಲಿ ನೀವೆಲ್ಲ ಹೇಗೆ ಯೋಚನೆ ಮಾಡಿದ್ರಿ ನಾನು ಸೌಮ್ಯನ ಮದುವೆ ಆಗ್ತೀನಿ ಅಂತ? ನಾನು ಅದನ್ನೇ ಹೇಳ್ದೆ ರವಿ ಈ ರೀತಿ ಮದ್ವೆಗೆ ಒಪ್ಕೊಳ್ಳಲ್ಲ ಅಂತ. ಆದ್ರೆ ನಿಮ್ ಚಂದ್ರಿ ಅತ್ತೆ ಕೇಳಂಗೆ ಇಲ್ಲ. ನೋಡ್ರಿ ಅಮ್ಮ, ಏನು ಮಾಡ್ತೀರಂತ ನಂಗೆ ಗೊತ್ತಿಲ್ಲ. ನಾನಂತೂ ಸೌಮ್ಯನ ಮದುವೆ ಆಗಲ್ಲ. ಫಸ್ಟ್ ಆಫ್ ಆಲ್ ನಾನು ಇನ್ನೂ ಮದುವೆಗೆ ರೆಡಿನೇ ಇಲ್ಲ. ಅಂಥದ್ರಲ್ಲಿ ನೀವೆಲ್ಲ ಹೇಗೆ ಯೋಚನೆ ಮಾಡಿದ್ರಿ ನಾನು ಸೌಮ್ಯನ ಮದುವೆ ಆಗ್ತೀನಿ ಅಂತ? ನೀವು ಈ ರೀತಿ ತಪ್ಪಾಗಿ ತಿಳ್ಕೊಬಿಡ್ರಿ. ಈ ರೀತಿ ನೀವು ತಿಳ್ಕೊಂಡ್ರೆ ನನಗೆ ಏನು ಮಾಡೋಕ್ಕಾಗಲ್ಲ. ನಾನಂತೂ ಸೌಮ್ಯನ ಮದುವೆ ಆಗಲ್ಲ. ಅಲ್ಲ ಕಣೋ ರವಿ, ನಮ್ಮ ಸೌಮ್ಯ ಯಾವ್ದ್ರಲ್ಲಿ ಕಮ್ಮಿ ಇದ್ದಾಳೆ ಹೇಳು? ಯಾಕೆ ನಮ್ಮ ಸೌಮ್ಯನ ಮದುವೆ ಆಗಲ್ಲ ನೀನು? ಸೌಮ್ಯನ? ನನಗೂ ಸೌಮ್ಯನ ಯಾವತ್ತಿದ್ರು ಜೊತೆಲಿ ನೋಡಿದ್ದೀರಾ ಅತ್ತೆ ನೀವು? ಸೌಮ್ಯ ಎಲ್ಲೇ ನಾನೆಲ್ಲಿ? ನನಗೂ ಸೌಮ್ಯಗೆ ಒಂಚೂರಾದರೂ ಮ್ಯಾಚ್ ಆಗುತ್ತಾ? ಅದು ಅಲ್ಲದೆ ನಾವು ಸಣ್ಣ
ವಯಸ್ಸಿಂದ ಕಿತ್ತಾಡ್ಕೊಂಡೇ ಬೆಳೆದಿರೋರು, ಜೊತೆಲಿ ಬೆಳೆದಿರೋರು, ಅದು ಹೇಗೆ ಮದುವೆ ಆಗೋಕ್ಕೆ ಮನ್ಸು ಬರುತ್ತೆ ಹೇಳ್ರಿ? ಹಾಂ, ಅದು ಅಲ್ಲದೆ ಸೌಮ್ಯ ನನಗಿಂತ 2 ವರ್ಷ ದೊಡ್ಡವಳು. ನನಗೂ ಸೌಮ್ಯಂಗೆ ಯಾವ ರೀತಿ ಹೊಂದಾಣಿಕೆ ಆಗುತ್ತೆ ಹೇಳಿ? ಒಂದರಲ್ಲೂ ನಂದು ಅವಳದು ಏನಾದರೂ ಹೊಂದಾಣಿಕೆ ಆಗುತ್ತಾ? ಅಂಥದ್ರಲ್ಲಿ ನೀವು ಹೇಗೆ ಯೋಚನೆ ಮಾಡಿದ್ರಿ ನಾನು ಸೌಮ್ಯಂಗೆ ಮದುವೆ ಆಗೋಕ್ಕೆ ಒಪ್ಕೊಳ್ತೀನಿ ಅಂತ? ಆ ರೀತಿ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಮನಸ್ಸಿಂದ ಈ ಮಾತನ್ನು ತೆಗೆದಾಕ್ಬಿಡಿ ಅತ್ತೆ. ಈ ರೀತಿ ಯಾವಾಗಲೂ ಸಾಧ್ಯ ಇಲ್ಲ. ಅದು ಅಲ್ಲದೆ ನಿಮ್ಮ ಪ್ರೀತಿ ಮದುವೆ ಆಗೋವರೆಗೂ ನಾನಂತೂ ಮದುವೆ ಆಗಲ್ಲ.